ಎಲ್ಲ ಆಗ್ಬಿಡ್ತಲ್ಲ ಸರ್. ಸಕ್ಸಸ್ ಆಗ್ಬಿಡ್ತು. ನೀವು ಹೇಳ್ದಂಗೆ ಎಲ್ಲ ಆಗಲಿ ಏನೇನಾಗುತ್ತೆ ಆಗಲಿ ಅಂತ ಎಲ್ಲ ಆಗ್ಬಿಡ್ತು. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರ್ ನನಗೆ ಚಾನ್ಸ್ ಕೊಟ್ಟಂತ ನಮ್ಮ 3 ದೊಡ್ಡ ಕಂಪನಿಗಳು, ಅದು ನನಗೊಂದು ದೊಡ್ಡ ಭಾಗ್ಯ. ಇಲ್ಲೇ ಶೋರ್ ಕಡಗಡ ನಡೀತಾ ಇದೆ. ಪಿಕ್ಚರ್ ಹೋದರೆ ಏನೂ ಕಾಣೋದಿಲ್ಲ. ಬಟ್ ಎಲ್ಲ 3 ಕಂಪನಿ ನನಗೆ ಹೇಳಕ್ಕೆ ಬರ್ತಾ ಇಲ್ಲ, ಅಷ್ಟೊಂದು ಸಂತೋಷ ಆಗ್ತದೆ. ಯಾಕಂದರೆ ಅಷ್ಟು ದೊಡ್ಡ ಕಂಪ್ನಿಗಳು. ನಾನು ಮೊದಲು ಫಸ್ಟ್ ಪಿಕ್ಚರು ನನಗೆ ಚಾನ್ಸ್ ಕೊಟ್ಟಿದ್ದಂಥ ಶಿವಣ್ಣ ಪಿಕ್ಚರ್ ನಾನು ಮೊದಲು ಮಾಡಿದ್ದು ಟಗರು, 2ನೇದು ತಲಗ, 3ನೇದು ಭೀಮ, 4ನೇದು ಯಕ. ನಾನು ಮಾಡೋಗ್ಲೇ ಫಸ್ಟ್ ಪಿಕ್ಚರು ಸ್ಟಾರ್ಟ್ ಆಗೋಗ್ಲೇ ನನಗೆ ಇಂಟರ್ವ್ಯೂ ಒಬ್ಬರು ಕೇಳೋವಾಗ ನಾನು ಹೇಳಿದೆ, ನಮ್ಮ ತಾಯಿ ಸದ್ಯಗಳು ಇದು ಸಕ್ಸಸ್ಸು ಬ್ಲಾಕ್ ಬಸ್ಟರ್ ಮಾಡುತ್ತೆ ಅಂತ. ನಮ್ಮ ತಾಯಿ ಮೇಲೆ ಸದ್ಯ ಮಾಡಿ ಹೇಳಿದೆ. ಅದೇ ಥರ ಆಯಿತು. ನನಗೇನಂದರೆ ಇದು 4ನೇ ಪಿಕ್ಚರು. 4ನೇ ಪಿಕ್ಚರ್ ನಾವು ಒಂದು 3 ಜೋಡಿ ಇದ್ದೀವಿ. ಚರಣ್ ಸರು, ಮಾಸ್ತಿ ಸರು, ನಾವು 4 ಜನನೂ ಈ ಲೈನಾಗಿ ಹಂಗೆ ಬಂದಿದ್ವಿ. 4 ಪಿಕ್ಚರು ಸೂಪರ್ ಡೂಪರ್ ಇತ್ತು. ಅದರಿಂದ ನಮ್ಮ ರೋಹಿತ್ ಸರ್ ಈ ಪಿಕ್ಚರ್ ನನಗೆ ಕರೆದು ಹೇಳಿದ್ರು, ಜಾಕ್ ಈ ಥರ ನಿನಗೆ ಪಳನಿ ಅಂತ ಒಂದು ಕ್ಯಾರೆಕ್ಟರ್ ಇದೆ ಮಾಡಬೇಕಂತ. ಆದರೆ ನನ್ನ ನಿಜವಾದ ಹೆಸರು ಪಳನಿನೇ. ನಮ್ಮ ತಂದೆ ತಾಯಿ ಹೆಸರಿಕ್ಕಿದ್ದು ನನಗೆ ಪಳನಿ ಅಂತಲೇ ಇಕ್ಕಿದ್ರು. ಅದನ್ನು ನಾನು ಅನ್ಸ್ಕೊಂಡೆ, ನೋಡು ಹೆಂಗೆ ಹುಡ್ಕೊಂಡು ಬರುತ್ತೆ ನನ್ನ ಹೆಸರು ಅಂತ. ಅದಕ್ಕೂ ಫಸ್ಟು ರೋಹಿತ್ ಸರ್ಗೂ ಮತ್ತು ಯುವ ಸರ್ ನಾನು ಶಿವಣ್ಣ ಜೊತೆಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಸರ್ ಜೊತೆಲೂ ಸಿಟಿ ಲೈಟಲ್ಲಿ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಪುನೀತ್ ಸರ್ ಜೊತೆಲಿ ಇತ್ತು, ಅದು ಮಿಸ್ ಆಯಿತು. ಅದು ಮತ್ತೇನಂದರೆ ಈ ದೊಡ್ಡ ಮನೆ ಫ್ಯಾಮಿಲಿಯಲ್ಲೇ ಸುತ್ತಿ ರೌಂಡ್ ಹೊಡಿತಾ ಇದ್ದೀನಿ ನಾನು. ಯಾರು ವಿಜಯ್ ಸರ್ ಜೊತೆಲಿ 2 ಪಿಕ್ಚರ್ ಮಾಡಿದೆ, ಮತ್ತು ಇವ್ರ ಜೊತೆಲೇ ಇದ್ದೀನಿ. ಬೇರೆ ಪಿಕ್ಚರ್ ಯಾವುದು ಚಾನ್ಸ್ ಸಿಕ್ಕಿಲ್ಲ. ಅದರಿಂದ ಅವರು ನಮ್ಮ ರಾಜಣ್ಣ ವಂಶದ ಇವ್ರಿಗೂ ದೊಡ್ಡ ನನ್ನ ಕಡೆಯಿಂದ ದೊಡ್ಡ ಥ್ಯಾಂಕ್ಸ್ ಹೇಳ್ಕೊತೀನಿ. ಮತ್ತು ನನಗೆ ಜಾಲಿ ಅಂತ ಕರ್ನಾಟಕ ಫುಲ್ಲ ಒಂದು ಹವಾ ಕ್ರಿಯೇಟ್ ಆಗಿತ್ತು. ಈ ಪಿಕ್ಚರಲ್ಲಿ ರೋಹಿತ್ ಸರು ಅದು ಸ್ವಲ್ಪ ಕಡಿಮೆ ಆಗಲಿ ಅದು ಏನಾಗುತ್ತೆ ಆಗಲಿ, ಬರಲಿ ಅದು ಏನು ಬರುತ್ತೆ ಬರಲಿ, ಫೇಸ್ ಟು ಫೇಸ್ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಅದು ಒಂದು ರೀಚ್ ಆಯಿತು. ಕೆಲವು ನೋಡಿ ಇವತ್ತು ಕೂಡ ನನಗೆ ದೊಡ್ಡ ಒಂದು ಫೀಲ್ ಆಗಿತ್ತು. ನನ್ನ ಪಕ್ಕದಲ್ಲಿ ಇರೋ ಒಂದು ಊರಸ್ ಥಿಯೇಟರ್ ನನ್ನ ಪಿಕ್ಚರ್ ಕೊಟ್ಟಿಲ್ಲ ಅಂತ ಜಯಣ್ಣ ಸರ್ನ ಯೋಗಿ ನಮ್ಮ ಇವರು ಎಲ್ಲರೂ ಕೇಳ್ಕೊಂಡೆ, ಎಲ್ಲರನ್ನೂ ಕೇಳ್ಕೊಂಡೆ. ಯಾಕಂದ್ರೆ ಸರ್ ಅಲ್ಲಿ ಬಂದಿದ್ರೆ ಆ ಸುತ್ತಲೂ ಇರೋ ಎಲ್ಲ 3 ದಿನ ಫುಲ್ ಆಗಿರೋದು. ನೀವು ಸುಳ್ಳೇ ಇಲ್ಲ ಸರ್. ಟಕ್ರೂ 3 ದಿನ ಫುಲ್ ಮಾಡಿಸಿದ್ವಿ. ಸಲಗ ಇಲ್ಲ, ಇದು ಭೀಮನೂ 3 ದಿನ ಫುಲ್ ಮಾಡಿಸಿದ್ವಿ. ಇದನ್ನು ಫುಲ್ ಮಾಡಿಸ್ತಾ ಇದ್ವಿ. ಅದು ಒಂದು ಬೇಜಾರು. ನಮ್ಮ ಆ ಕಡೆ ಇರೋ ನಮ್ಮನ್ನ ನೋಡೋಕ್ಕಾಗಿಲ್ಲ ಸರ್. ಇವತ್ತು 50 ಟಿಕೆಟು ಈಟಾ ಮಾಲಲ್ಲಿ ನಮ್ಮ ಫ್ಯಾಮಿಲಿನೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. 50 ಟಿಕೆಟ್ ಸರ್. ಎಲ್ಲರೂ ಅವ್ರನ್ನ ಕರ್ಕೊಂಡು ಹೋಗೋದು ದೊಡ್ಡ ವಿಷಯ ಇಲ್ಲ. ಒಬ್ಬೊಬ್ರು ಒಂದೊಂದು ದಾರಿ ಹೋಗ್ಬಿಟ್ಟಿದ್ದಾರೆ, ಅಡ್ರೆಸ್ ಗೊತ್ತಿಲ್ಲದೆ. ಅವ್ರನ್ನೆಲ್ಲ ಹುಡುಕಿ ಎತ್ಕೊಂಡು ಹೋಗಿ ಬಿಟ್ಟು ನಾನು 4 ಗಂಟೆ ಶೋ 4:50 ನಾನು ಕೆಳಗಡೆ ಬರೋಷ್ಟೊಳಗೆ ಒಬ್ಬೊಬ್ಬ ತಿರ್ಗಾ ನೋಡ್ತಾರೆ ಸರ್. ನಾನು ನೋಡಿಲ್ಲ, ಹಾಸಿಗೆ ನೋಡಿಲ್ಲ, ಇಷ್ಟು ತಿರ್ಗಾ ಒಂದೊಂದ್ಸಲಿ ಕರ್ಕೊಂಡು ಹೋಗ್ಬೇಕು. ನಮಗೆ ಊರು ವಶಿಯಾಗಿ ಇಟ್ಬಿಟ್ಟಿದ್ರೆ ನನಗೇನು ಫೀಲ್ ಇಲ್ಲ. ನಾವು ಯಾವಾಗ ನೋಡಿದ್ರು ಕರ್ಕೊಂಡು ಹೋಗಿ ನಮ್ದೇ ಹಂಗೆ ನುಗ್ಬಿಡಿರೋ. ಈಗ ಯಾರನ್ನೂ ಕೇಳೋಂಗೇ ಇಲ್ಲ ಅಲ್ಲಿ. ಅದೊಂದು ಫೀಲ್ ಆಯ್ತು. ನಾನು ಕೇಳ್ಕೊಂಡೆ ಸರ್, 2 ಶೋ ಸರ್ ಅಂದೆ, ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ಅಲ್ಲಿ ಇರೋರೆಲ್ಲ ನೋಡಿರುತ್ತಾರೆ ಸರ್. ಇಂಥ ಒಂದು ಸಕ್ಸಸ್ ಅವ್ರು ನೋಡಿಲ್ಲ ಅಂದ್ರೆ ನಮ್ಗೆ ಫೀಲ್ ಆಗಲ್ವಾ ಇಲ್ವಾ ಸರ್? ಒಂದು ಪಿಕ್ಚರ್ ಫ್ಲಾಪ್ ಆಗೋ ಪಿಕ್ಚರ್ ಸರ್, ಫ್ಲಾಪ್ ಆಗೋ ಪಿಕ್ಚರ್ ಮಿಸ್ ಆದರೆ ಬೇಜಾರಾಗಲ್ಲ. ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿರೋ ಪಿಕ್ಚರ್ ನೋಡಿಲ್ಲ ಅಂದ್ರೆ ಜನ ಬೇಜಾರಾಗುತ್ತೆ. ಅದು ನಾನು ಈ ಪಿಕ್ಚರಲ್ಲಿ ಮಾಡಿದ್ದೀನಿ. ನನಗೋಸ್ಕರ ನೋಡ್ಬೇಕನ್ನೋ ನನಗೋಸ್ಕರ ಪಿಕ್ಚರ್ ನೋಡ್ಬೇಕು ಜನ ಅಂತ ಒಂದು ಮೈಂಡಲ್ಲಿ ಇರುತ್ತೆ ಸರ್ ನಮಗೆ.